ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಈ ವರ್ಷ 2025 ಮತ್ತು 26 ನಿಮಗೆ ಧನ ಸಂಪತ್ತಿನ ವರ್ಷವಾಗಬೇಕು ಅಂದ್ರೆ ನೀವು ಧನ್ತೆರಸ್ ಅಥವಾ ಧನ ತ್ರಯೋದಶಿಯ ದಿನದಂದು ಈ ಒಂದು ವಸ್ತುವನ್ನು ನೀವು ಖರೀದಿ ಮಾಡಲೇಬೇಕು. ನಿಮಗೆ ಗೊತ್ತಿಲ್ಲದೆ ಇರುವಂತಹ ಕುತೂಹಲಕಾರಿ ವಿಷಯದೊಂದಿಗೆ ಹಾಗೂ ಉಪಯುಕ್ತವಾದಂತಹ ವಿಷಯದೊಂದಿಗೆ ಇವತ್ತಿನ ದಿನ ಈ ಒಂದು ವಿಡಿಯೋವನ್ನ ಪ್ರಾರಂಭಿಸೋಣ. ಈಗಾಗಲೇ ದೀಪಾವಳಿ ಹಬ್ಬದ ಸಡಗರ ಸಂಭ್ರಮ ಎಲ್ಲರ ಮನೆಗಳಲ್ಲಿ ಆರಂಭವಾಗಿದೆ. ಹೌದು, ಅದರಲ್ಲೂ ಧನ ತ್ರಯೋದಶಿ ದಿನದಂದು ಅಂದರೆ ಅಕ್ಟೋಬರ್ 18 ಶನಿವಾರದಿಂದ ದೀಪಾವಳಿ ಹಬ್ಬವು ಆರಂಭವಾಗ್ತಾ ಇದೆ. ಈ ಒಂದು ದಿನ ಅತ್ಯಂತ ವಿಶೇಷವಾಗಿದ್ದು ಲಕ್ಷ್ಮಿ ಕುಬೇರರಿಗೆ ವಿಶೇಷವಾಗಿ ಈ ದಿನ ಪೂಜೆ ಮಾಡಲಾಗ್ತದೆ. ಹಾಗೂ ಈ ದಿನ ವಿಶೇಷವಾಗಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಹಣದ ಕೊರತೆ ಎಂದಿಗೂ ಕೂಡ ಉಂಟಾಗೋದಿಲ್ಲ. ಮತ್ತೆ ನಿಮಗೆ ಕುಬೇರನ ಆಶೀರ್ವಾದ ದೊರೆಯಬೇಕು, ನಿಮ್ಮ ಜೀವನದಲ್ಲಿ ಕುಬೇರ ಯೋಗ ದೊರೆಯಬೇಕು ಅಂದ್ರೆ ನೀವು ಈ ಒಂದು ಚಿಕ್ಕ ಕೆಲಸ ಅಥವಾ ಈ ಒಂದು ಚಿಕ್ಕ ಪರಿಹಾರವನ್ನು ಇವತ್ತಿನ ದಿನ ಮಾಡಲೇಬೇಕು. ಹಾಗೂ ಈ ದಿನ ವಿಶೇಷವಾಗಿ ಧನ ತ್ರಯೋದಶಿ ದಿನದಂದು ಧನ್ವಂತರಿ ದೇವರನ್ನು ಆರಾಧನೆ ಮಾಡೋದ್ರಿಂದ ಹಾಗೂ ಧನ್ವಂತರಿ ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆ ಉಂಟಾಗೋದಿಲ್ಲ. ಹೌದು, ಅದರಲ್ಲೂ ಈ ಧನ ತ್ರಯೋದಶಿ ದಿನದ ಮಹಾಲಕ್ಷ್ಮಿ ಮತ್ತು ಕುಬೇರರನ್ನು ಪೂಜಿಸೋದ್ರಿಂದ ಸಂಪತ್ತಿನ ಕೊರತೆ ಉಂಟಾಗೋದಿಲ್ಲ ಎಂದು ಹೇಳಲಾಗ್ತದೆ. ಹಾಗೆ ಜೀವನದಲ್ಲಿ ಆರೋಗ್ಯ ಮತ್ತು ಸಂಪತ್ತು ಎರಡೂ ಕೂಡ ಮುಖ್ಯ. ಈ ಎರಡು ಲಭಿಸಬೇಕು ಅಂತಂದ್ರೆ ನೀವು ಈ ಒಂದು ದಿನ ವಿಶೇಷವಾಗಿ ಪೂಜೆ ಮಾಡೋದ್ರಿಂದ, ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ, ಧನ್ವಂತರಿ ಮಂತ್ರವನ್ನು ಪಠಿಸೋದ್ರಿಂದ ಎಲ್ಲ ಸಕಲ ಭಾಗ್ಯವೂ ಕೂಡ ನಿಮ್ಮದಾಗ್ತಾ ಹೋಗುತ್ತೆ. ಧನ ತ್ರಯೋದಶಿ ಎಂದು ಬಂಗಾರ ಖರೀದಿಸಿದರೆ ಮಹಾಲಕ್ಷ್ಮಿ ಕೃಪೆಯನ್ನು ಪಡೆಯಬಹುದು ಎಂದು ಹೇಳುತ್ತಾರೆ. ಆದರೆ ಎಲ್ಲರಿಗೂ ಕೂಡ ಬಂಗಾರ ಬೆಳ್ಳಿ ಖರೀದಿಸಲು ಸಾಧ್ಯವಾಗುತ್ತಾ? ಇಲ್ಲ ಅಲ್ವಾ? ಯಾಕೆಂದ್ರೆ ಬಂಗಾರದ ರೇಟು ನೋಡಿದರೆ ಗಗನಕ್ಕೇರಿದೆ. ಹೀಗಿರುವಾಗ ಈ ಒಂದು ವಸ್ತು ನಿಮ್ಮ ಭಾಗ್ಯವನ್ನು ಬದಲಾಯಿಸಬಹುದು. ಹೌದು, ಬಂಗಾರಕ್ಕೆ ಸಮನಾಗಿರ್ತಕ್ಕಂತಹ ಬಂಗಾರದಷ್ಟೇ ನಿಮ್ಮ ಜೀವನವು ಅಭಿವೃದ್ಧಿಯಾಗಿ ಬಂಗಾರದಂತ ಜೀವನವನ್ನು ನೀವು ನಡೆಸಬೇಕು ಈ ವರ್ಷ ಅನ್ನೋದಾದ್ರೆ ಈ ದಿನ ನಾವು ಹೇಳುವಂತಹ ಈ ಒಂದು ವಸ್ತುವನ್ನು ನೀವು ಖರೀದಿಸಬಹುದು ಅಥವಾ ಮನೆಗೆ ತರಬಹುದು. ಹೌದು, ಈ ದಿನ ಧನ ತ್ರಯೋದಶಿಯ ದಿನ ವಿಶೇಷವಾಗಿ ಪುರಾಣಗಳ ಪ್ರಕಾರ ಸಮುದ್ರ ಮಂಥನ ಮಾಡುವಾಗ ಅಮೃತ ಪ್ರಕಟವಾಯಿತು ಎಂದು ಹಾಗೂ ಮಹಾಲಕ್ಷ್ಮಿಯು ಪ್ರಕಟಗೊಂಡರು ಎಂದು ಹೇಳಲಾಗ್ತದೆ. ಹಾಗಾಗಿ ಈ ದಿನ ವಿಶೇಷವಾಗಿ ನಿಮ್ಮ ಮನೆಗಳಲ್ಲಿ ನೀವು ಸಾಧ್ಯವಾದಷ್ಟು ಮಹಾಲಕ್ಷ್ಮಿಯನ್ನು ಪೂಜಿಸಬಹುದು, ಮಂತ್ರಗಳಿಂದ ಪೂಜಿಸಬಹುದು. ವಿಶೇಷವಾಗಿ ನಾವು ಈ ದಿನ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನು ಇಟ್ಟು ಕೂಡ ಈ ದಿನ ಪೂಜಿಸುತ್ತೇವೆ. ಹೌದು, ಹೀಗೆ ಮಾಡೋದ್ರಿಂದ ಪ್ರತಿಯೊಂದು ಕೂಡ ಅಕ್ಷಯವಾಗಿ ಅಮೃತವಾಗುತ್ತದೆ ಎಂಬ ಒಂದು ನಂಬಿಕೆಯೂ ಕೂಡ. ಹಾಗೂ ಆರೋಗ್ಯಕ್ಕೂ ಮತ್ತು ಮಹಾಲಕ್ಷ್ಮಿ ಎಂದರೆ ಸಂಪತ್ತಿನ ಆಗಮನವೂ ಆಗ್ತಾ ಹೋಗುತ್ತೆ ಮತ್ತು ಆರೋಗ್ಯವೂ ಕೂಡ ಲಭಿಸುತ್ತಾ ಹೋಗುತ್ತದೆ. ಈ ಎರಡು ಕಾರಣದಿಂದ ಈ ದಿನ ಅತ್ಯಂತ ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಹೌದು, ಈ ದಿನ ಮಹಾಲಕ್ಷ್ಮಿಯನ್ನು ಅಷ್ಟಲಕ್ಷ್ಮಿಯನ್ನು ಸ್ವಾಗತಿಸುವ ದಿನವೇ ಈ ಒಂದು ಧನ ತ್ರಯೋದಶಿ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇದರ ಮೂಲಕ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಹಾಗಾಗಿ ಈ ದಿನ ತಪ್ಪದೆ ನಾವು ಈ ಒಂದು ಪರಿಹಾರವನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿಯನ್ನು ಪೂಜಿಸಿದ ಫಲವು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಆ ಒಂದು ಅತಿ ಮುಖ್ಯವಾದಂತಹ ಆ ಒಂದು ಅದೃಷ್ಟವನ್ನು ಸೆಳೆಯುವಂತಹ ವಸ್ತುವಿನ ಬಗ್ಗೆ ತಿಳಿಯುವ ಮೊದಲು ಈ ಒಂದು ದಿನ ವಿಶೇಷವಾಗಿ ನೀವು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಲೇಬೇಕು. ಅದೇನು ಅಂದ್ರೆ ಮೊದಲಿಗೆ ಈ ಒಂದು ಅಗ್ನಿ ದೇವನ ಸ್ಥಾನ ಪವಿತ್ರವಾಗಿರಬೇಕು. ಅಗ್ನಿ ದೇವನನ್ನು ಪೂಜಿಸಿದರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳು ಎದುರಾಗೋದಿಲ್ಲ. ಅದಕ್ಕಾಗಿ ನೀವು ಅಗ್ನಿ ದೇವನು ಇರ್ತಕ್ಕಂತಹದ್ದು ಅಡುಗೆ ಮನೆಗಳಲ್ಲಿ. ಹಾಗಾಗಿ ಅಡುಗೆ ಮನೆಯನ್ನು ಶುದ್ಧಗೊಳಿಸಿಕೊಳ್ಬೇಕು ಮತ್ತು ಗ್ಯಾಸ್ ಸ್ಟವ್ ಇರುವಂತಹ ಒಂದು ಜಾಗವನ್ನು ಸ್ವಚ್ಛಗೊಳಿಸಬೇಕು. ಅದರ ಕೆಳಗಡೆ ಅಥವಾ ಅದರ ಪಕ್ಕದಲ್ಲಿ ಯಾವುದೇ ರೀತಿಯಾದಂತಹ ಬೇಡವಾದ ವಸ್ತುಗಳನ್ನು ಇಡಬಾರದು. ಇದರಿಂದ ಅಗ್ನಿದೇವನ ಕೋಪಕ್ಕೆ ಕಾರಣವಾಗ್ತಾ ಹೋಗುತ್ತೆ ಹಾಗೂ ಹಲವಾರು ಸಂಕಟಗಳು ಎದುರಿಸುವಂತಹ ಸಂದರ್ಭಗಳು ಕೂಡ ಬರಬಹುದು. ಹಾಗಾಗಿ ಈ ದಿನ ನೀವು ನಿಮ್ಮ ಮನೆಗಳನ್ನು ಆದಷ್ಟು ಸ್ವಚ್ಛವಾಗಿರಿಸಿಕೊಂಡು ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು. ಅಂದರೆ ಈ ದಿನ ವಿಶೇಷವಾಗಿ ಹೊಸ ಕೆಲಸಗಳ ಆರಂಭಕ್ಕೆ ಉತ್ತಮವಾಗಿದ್ದು ಹೊಸ ವಸ್ತುಗಳ ಖರೀದಿಗೂ ಕೂಡ ಶುಭವೆಂದು ಹೇಳಲಾಗ್ತದೆ. ಆದರೆ ಈ ದಿನ ತಪ್ಪದೆ ನೀವು ಈ ಒಂದು ವಸ್ತು ಅಂದರೆ ಹಿತ್ತಾಳೆ ಅಥವಾ ತಾಮ್ರದ ದೀಪವನ್ನು ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭವಾದಂತಹ ಮಂಗಳಕರವಾದಂತಹ ದಿನಗಳನ್ನು ನೀವು ಕಾಣಬಹುದು. ನಿಮ್ಮ ಯಾವುದೇ ಬೇಡಿಕೆ ಇರಲಿ, ನಿಮ್ಮ ಯಾವುದೇ ಆಸೆ ಇರಲಿ, ನಿಮ್ಮ ಯಾವುದೇ ಇಚ್ಛೆ ಇರಲಿ ಅಥವಾ ನಿಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ನೀವು ಪ್ರಸ್ತುತ ಎದುರಿಸ್ತಾ ಇದ್ರೆ ಈ ಒಂದು ಹಿತ್ತಾಳೆ ಅಥವಾ ಒಂದು ತಾಮ್ರದ ದೀಪವನ್ನು ಖರೀದಿ ಮಾಡಿ. ಅದರಲ್ಲಿ ಈ ವರ್ಷ ಶುಕ್ರನ ಪ್ರಭಾವ ಮತ್ತು ಸೂರ್ಯನ ತೇಜಸ್ಸು ಹೆಚ್ಚಾಗಿಯೇ ಇರುವ ಕಾರಣದಿಂದಾಗಿ ಅದೃಷ್ಟವು ತಮ್ಮದಾಗಿಸಿಕೊಳ್ಬೇಕು ಅಂದರೆ ಈ ಒಂದು ತಾಮ್ರದ ದೀಪ ಅಥವಾ ಒಂದು ತಾಮ್ರ ಅಥವಾ ಹಿತ್ತಾಳೆಯ ಚಿಕ್ಕ ಬಟ್ಟಲನ್ನಾದರೂ ಖರೀದಿ ಮಾಡಿ. ಹೀಗೆ ಮಾಡೋದ್ರಿಂದ ನೀವು ಶುಕ್ರನ ಒಂದು ಪ್ರಭಾವದಿಂದಾಗಿ ಶುಕ್ರನ ಒಂದು ಅದೃಷ್ಟವು ನಿಮ್ಮದಾಗ್ತಾ ಹೋಗುತ್ತದೆ. ಸೂರ್ಯನ ಅಖಂಡ ತೇಜಸ್ಸಿನ ಪರಿಣಾಮವಾಗಿ ಸೂರ್ಯ ದೇವನ ಆಶೀರ್ವಾದದಿಂದಾಗಿ ನಿಮ್ಮ ಜೀವನದಲ್ಲಿ ಬೆಳಕು ಬೀಳಲು ಆರಂಭವಾಗ್ತಾ ಹೋಗುತ್ತದೆ. ಸೂರ್ಯ ದೇವನ ಆಶೀರ್ವಾದವಿತ್ತು ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗೋದಿಲ್ಲ. ಸರಾಗವಾಗಿ ಆ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗ್ತಾ ಹೋಗುತ್ತೆ.
ಆರೋಗ್ಯವೂ ಕೂಡ ಲಭಿಸುತ್ತಾ ಹೋಗುತ್ತೆ. ಹಾಗೂ ಜೀವನದಲ್ಲಿ ನೀವು ಒಂದು ನಾಯಕತ್ವದ ಸ್ಥಾನ, ಒಂದು ಹೆಮ್ಮೆಯ ಸಂತೃಪ್ತಿಯ ಜೀವನವನ್ನು ನೀವು ನಡೆಸಬಹುದು. ಹೌದು, ಹಾಗಾಗಿ ಅದೆಲ್ಲದಕ್ಕೂ ಕಾರಣ ಈ ಒಂದು ತಾಮ್ರದ ದೀಪ ಅಥವಾ ಹಿತ್ತಾಳೆಯ ದೀಪ. ಈ ಒಂದು ದೀಪವನ್ನು ನೀವು ಸಾಧ್ಯವಾದಷ್ಟು ಈ ದಿನ ಖರೀದಿಸಲು ಮುಂದಾಗಿ. ಹಾಗೂ ಈ ದಿನ ವಿಶೇಷವಾಗಿ ನೀವು ಖರೀದಿಸಿರುವಂತಹ ದೀಪವನ್ನು ಹಚ್ಚಿ, ಅಂದರೆ ನೀವು ಸಾಧ್ಯವಾದರೆ ಹಿತ್ತಾಳೆ ಅಥವಾ ಇಲ್ಲವೆಂದರೆ ಮಣ್ಣಿನ ದೀಪಗಳನ್ನಾದರೂ ಕೊನೆಯ ಪಕ್ಷ ಖರೀದಿ ಮಾಡಿ ಅದನ್ನು ಮಹಾಲಕ್ಷ್ಮೀ ದೇವಿಯ ಮುಂದೆ ಹಚ್ಚಿ. ಹಾಗೂ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪವನ್ನು ಬೆರೆಸಿ ಹಚ್ಚುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕರಗ್ತಾ ಹೋಗುತ್ತೆ. ಹೌದು, ಈ ರೀತಿಯಾಗಿ ಪರಿಹಾರವನ್ನ ಮಾಡಬಹುದು. ಇದರಿಂದಾಗಿ ನಿಮ್ಮ ಜೀವನದಲ್ಲಿರತಕ್ಕಂಥ ಕತ್ತಲೆಯ ಜೀವನದಿಂದ ನೀವು ಬೆಳಕಿನ ಕಡೆಗೆ ಬರಬಹುದು. ಅಥವಾ ನಮಗೆ ಈ 2 ದೀಪಗಳು ಅಥವಾ ಯಾವುದೇ ರೀತಿಯಾದಂತಹ ತಾಮ್ರದ ದೀಪ ಅಥವಾ ಹಿತ್ತಾಳೆಯ ದೀಪ ಖರೀದಿ ಮಾಡಲು ಸಾಧ್ಯವಿಲ್ಲ. ಖರೀದಿ ಮಾಡುವಂತಹ ಶಕ್ತಿಯೂ ನಮಗಿಲ್ಲ ಎಂಬುದಾದರೆ ನೀವು ಈ ಒಂದು ಚಿಕ್ಕ ಪದಾರ್ಥವನ್ನು ಖರೀದಿ ಮಾಡಲೇಬೇಕು. ಹೌದು, ಹಲವಾರು ಜನರು ಹಲವಾರು ರೀತಿಯಾದಂತಹ ಪದಾರ್ಥಗಳ ಖರೀದಿಗೆ ಹೇಳುತ್ತಾರೆ. ಆದರೆ ಅದೆಲ್ಲದರ ಬದಲು ಮುಖ್ಯವಾಗಿ ಈ ಒಂದು ವಸ್ತು, ಅದುವೇ ಉಪ್ಪು. ಹೌದು, 1 ಕೆಜಿ ಉಪ್ಪನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಖರೀದಿ ಮಾಡಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದಿಲ್ಲ. ಒಂದು ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಈ ಒಂದು ಉಪ್ಪನ್ನು ನೀವು ಖರೀದಿ ಮಾಡೋದ್ರಿಂದ ನಿಮ್ಮ ಮನೆಗೆ ನೀವು ಮಹಾಲಕ್ಷ್ಮಿಯನ್ನು ಕರೆದಂತೆ ಆಗುತ್ತದೆ. ಇದರಿಂದ ನೀವು ಮಹಾಲಕ್ಷ್ಮಿ ಅನುಗ್ರಹವನ್ನು ನೀವು ಪಡೆಯಬಹುದಾಗಿದೆ. ಹಾಗೂ ಈ ಒಂದು ಉಪ್ಪನ್ನು ಈ ದಿನ ನೀವು ಮಾಡುವಂತಹ ಅಡುಗೆಗೆ ಬಳಸಿ ಎಲ್ಲರೂ ಕೂಡ ಊಟ ಮಾಡಬಹುದು. ಇದರಿಂದ ಜೀವನದಲ್ಲಿರತಕ್ಕಂಥ ಯಾವುದೇ ರೀತಿಯಾದಂತಹ ಆರ್ಥಿಕ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು. ನಿಮ್ಮ ಜೀವನದಲ್ಲಿ ನೆಮ್ಮದಿಯ ವಾತಾವರಣವನ್ನು ಕಾಣಬಹುದು. ಹಾಗೂ ತಪ್ಪದೇ ಧನತ್ರಯೋದಶಿ ದಿನದಂದು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಧನ್ವಂತರಿ ಮಂತ್ರವನ್ನು ಹೇಳುವುದರಿಂದ ಸಕಲ ಭಾಗ್ಯಗಳು ನಿಮ್ಮದಾಗ್ತಾ ಹೋಗುತ್ತೆ. ಇವತ್ತಿನ ದಿನ ನಾನು ಸರಳವಾಗಿ ಧನತ್ರಯೋದಶಿ ದಿನದಂದು ನಾವು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡಬಹುದು ಎಂಬುದನ್ನು ತಿಳಿಸಿದ್ದೇನೆ. ಈ ಒಂದು ಮಾಹಿತಿ ನಿಮಗೇನಾದರೂ ಸ್ವಲ್ಪವಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನು ಬೇಕಾದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಇದೇ ರೀತಿಯಾದಂತಹ ಹಲವಾರು ಉಪಯುಕ್ತ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ಮತ್ತು ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಧನ್ಯವಾದಗಳು.